ರೆಡ್ಡಿ ಜನಸಂಘದ ಕುಲು ಬಾಂಧವರಿಗೂ ಮತ್ತು ಮೀಡಿಯಾ ಮಿತ್ರರಿಗೂ ಎಲ್ರಿಗೂ ನನ್ನ ನಮಸ್ಕಾರ ತಿಳಿಸ್ತಾ, ಇವತ್ತು ನಾವು ಸೇರಿರೋದು ಏನಂದರೆ, ನಮ್ಮ ಗೀತಾ ಆನಂದ್ ರೆಡ್ಡಿ ಅವರು ಮೊಟ್ಟ ಮೊದಲನೇದಾಗಿ ಆವಣಿ ಜಿಲ್ಲಾ ಪರಿಷತ್ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಿಂತಿದ್ದು. ಅವರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು. ಅವಾಗ ನಿಂತಿದ್ದು ಜೈಬೇರಿಯಾಗಿ ಅವರ ರಾಜಕೀಯ ಹಿನ್ನೆಲೆಯಿಂದ ಹಂಗೆ ಮುಂದೆ ಬರ್ತಾ ಇದ್ದು. ಆದ ನಂತರ ಮತ್ತೆ ಆಲಂಗೂರು ಕ್ಷೇತ್ರದಲ್ಲಿ ಜಿಲ್ಲಾ ಪರಿಷತ್ತಲ್ಲಿ ನಿಂತ್ಕೊಂಡು ಮತ್ತೆ ಎರಡನೇ ಬಾರಿ ಆದಾಗ ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ ಮಾಡಿ ತುಂಬ ಜನ ಸೇವೆ ಮಾಡಿದ್ದಾರೆ. ಮತ್ತು ಕುಲು ಬಾಂಧವ್ರಿಗೂ ಮತ್ತು ಎಲ್ಲ ಬಾಂಧವ್ರಿಗೂ ಅವರು ಯಾರು ಅವ್ರ ಹತ್ರ ಬಂದರೆ ಅವ್ರಿಗೆಲ್ಲರೂ ಸಹಾಯ ಮಾಡಿದ್ದಾರೆ. ಇವಾಗ ಅವರ ಸಹಾಯ ಮತ್ತು ಅವರ ಸೇವಾ ಇದನ್ನು ನೋಡಿ ನಮ್ಮ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜು ಅವರು ಅವರಿಗೆ ಈ ಕರ್ನಾಟಕ ರಾಜ್ಯ ಜನತಾ ದಳದ ಕೋರ್ ಕಮಿಟಿ ಅಧ್ಯಕ್ಷನಾಗಿ ಮಾಡಿದ್ದಾರೆ, ಸದಸ್ಯರಾಗಿ ಮಾಡಿದ್ದಾರೆ. ಇದು ರೆಡ್ಡಿ ಜನಸಂಘ 1978ರಲ್ಲಿ ನಮ್ಮ ತಂದೆಯವರಾದಂಥ ಜಯಂ ರೆಡ್ಡಿ ಅವರು ರೆಡ್ಡಿ ಜನಸಂಘನ ಮೊಟ್ಟ ಮೊದಲನೇದಾಗಿ ಮುಳಬಾಲ್ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ರು. ಅದನ್ನ ಅವರು ನಮ್ಮ ತಂದೆಯವರು 83ರಲ್ಲಿ ತೀರ್ಕೊಂಡ ಮೇಲೆ ಅದನ್ನ ಯಾರು ಮುಂದುವರ್ಸ್ಕೊಂಡು ಹೋಗ್ಲಿಲ್ಲ, ಅಲ್ಲಿಗೆ ಅದು ಕುಂಠಿತವಾಗಿತ್ತು. ಇವಾಗ ನಮ್ಮ ಆನಂದ್ ರೆಡ್ಡಿ ಅವರು ಮತ್ತೆ ನಮ್ಮ ಎಲ್ಲ ಈ ಕುಲು ಬಾಂಧವರಿಗೂ ಎಲ್ಲ ಕಮ್ಯುನಿಟಿನಲ್ಲಿ ಒಂದೊಂದು ಸಭಾಂಗಣಗಳು ಮತ್ತು ಕಲ್ಯಾಣ ಮಂಟಪಗಳು ಕಟ್ಕೊಳ್ತಾ ಇದ್ರು. ಆಲಂಗೂರು ಪೀರಿಯಡಲ್ಲಿ ಮಿನಿಸ್ಟರ್ ಆಗಿದ್ದಾಗ ನನಗೂ ಒಂದ್ಸರ್ತಿ ಐಬಿನಲ್ಲಿ ಕರೆದು ಹೇಳಿದ್ರು, ಎಲ್ಲಾದ್ರೂ ಜಾಗ ಇದ್ರು ಕೊಡು, ನಾನು 30 ಲಕ್ಷ ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು. ಆವಾಗ ನಮ್ಮವ್ರು ಯಾರು ಮುಂದೆ ಬರಲಿಲ್ಲ, ನಮ್ಗೆ ಅಷ್ಟೊಂದು ತಿಳುವಳಿಕೆ ಅನ್ನೋರು ಇರಲಿಲ್ಲ. ಅದರಿಂದ ಇವ್ರಿಗೆ ಇವಾಗ ನಮ್ಮ ಆನಂದ್ ರೆಡ್ಡಿ ಅನ್ನೋರಿಗೆ ಕರ್ನಾಟಕ ರಾಜ್ಯ ಕೋರ್ ಕಮಿಟಿನಲ್ಲಿ ಸದಸ್ಯರಾಗಿ ಮಾಡಿರೋದ್ರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಇನ್ನ ಮೇಲಕ್ಕೆ ಅಧಿಕಾರ ಕೊಡಲಿ. ನಮಗೂ ಮತ್ತು ಕುಲು ಬಾಂಧವ್ರಿಗೂ ಮತ್ತು ಎಲ್ಲ ಮತದವ್ರಿಗೂ ಅವರು ಸಹಾಯ ಮಾಡ್ತಾ ಇದ್ದಾರೆ, ಒಳ್ಳೆಯವರು ಅಂತ. ಅವ್ರಿಗೆ ಇನ್ನ ಭಗವಂತ ಆಯುಷ್ಯ ಕೊಡಲಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಈ ರೆಡ್ಡಿ ಜನಸಂಘ ಪರವಾಗಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಬೇಕು ಅಂತ ಮೊನ್ನೆ ಅವತ್ತು ಹುಟ್ಟಿದ ದಿವಸ ಜಾಸ್ತಿ ಜನ ಇದ್ರು, ಅಲ್ಲಿ ಅವತ್ತು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಬಂದಿದ್ದಕ್ಕೆ ನನ್ನ 2 ಮಾತುಗಳು ಮಾಡ್ತಾ